ಸರ್ ಈಗ ಲೋಕಸಭಾ ಎಲೆಕ್ಷನ್ ಇದೆ, MP ಎಲೆಕ್ಷನ್ಸ್, ಯಾರು ಬಂದ್ರೆ ಒಳ್ಳೇದಾಗುತ್ತೆ? ಇವಾಗ ಲೋಕಸಭೆ ಎಲೆಕ್ಷನ್ಗೆ ಕಾಗೇರವರು ಒಳ್ಳೆಯ ಅಭ್ಯರ್ಥಿ ಇದ್ದಾರೆ. ಆದರೆ ಈ 5 ಗ್ಯಾರಂಟಿಗಳ ಇದ್ರ ಮೇಲೆ ಬೆಂಬಲಕರದ್ದು ಹೋಪು ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ 5 ಗ್ಯಾರಂಟಿಗಳು ಮುಂದಿಟ್ಕೊಂಡೇ ಅವರು ಪ್ರಚಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರು ನಮ್ಮ ಕಾಗೇರವರು ಏನಂತಾರೆ, ಮುನ್ನ ದೇಶದ ಇದಕ್ಕೆ ಮೋದಿಯವರು ಪ್ರಧಾನಿ ಆದರೆ ದೇಶದ ಭವಿಷ್ಯ ಅಂತ ಹೇಳಿ. ಸರ್ ಇದೇ ಕಾಗೇರಿ ಅವರು ಇದಕ್ಕೂ ಮುಂಚೆ 3 ಬಾರಿ MLA ಆಗಿದ್ದವರು, ಸ್ಪೀಕರ್ ಆಗಿದ್ದವರು. 3 ಸತಿ ಆಗಿದ್ರು, ಅವರು ಒಳ್ಳೆ ಕೆಲಸನೇ ಮಾಡ್ತಿದ್ರು. ಈ ಸತಿ ಏನು ಸೋತಿದ್ದಾರೆ. ಆದ್ರೂ ಕೂಡ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಒಂದು ಹಾಸ್ಪಿಟಲ್ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವ್ಯವಸ್ಥೆ ಆಗಲಿ. ಅದು ಇವಾಗ ಹೇಳ್ತಾ 10 ವರ್ಷ ಆಗ್ತಾ ಇದೆ, ಮಾಡ್ತೀವಿ ಅಂತೇಳಿ ಕುಮಟಾ ಅಂದರು, ಯಲ್ಲಾಪುರ ಅಂದರು. ಇವಾಗ ಮೋಸ್ಟ್ಲಿ ಕಾರವಾರ ಅಂತ ಇದ್ದಾರೆ. ಇವಾಗ ಎಲ್ಲಿ ಮಾಡ್ತಾರೆ ಅಂತೇಳಿ ಇವಾಗ ಪ್ರಚಾರಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ನಾವು ಬಂದರೆ ನಾವು ಮಾಡ್ತೀವಿ ಅಂತೇಳಿ. ಯಾರು ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನು ಎಲೆಕ್ಷನ್ ಆದಮೇಲೆ ಗೊತ್ತಾಗೋದು. ಸರ್ ಅನಂತಕುಮಾರ್ ಹೆಗಡೆ ಅವರು ಕೂಡ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದರು ಕ್ಷೇತ್ರದಲ್ಲಿ. 6 ಬಾರಿ MP ಆಗಿದ್ದರು. ಅವರು ಜನರ ಸಂಪರ್ಕ ಇಟ್ಕೊಂಡೇ ಇಲ್ಲ. ಅವರು ಏನು ಗೆದ್ದು ಕೂಡಲೇ ಅವರು ಡೆಲ್ಲಿ ಮತ್ತು ಅವರು ಬೆಂಗಳೂರು ಊರು ಆ ಕಡೆನೇ ಜನರ ಸಂಪರ್ಕ ಇದ್ದಿಲ್ಲ. ಅದಕ್ಕಾಗಿ ಈ ಸತಿ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಅವರು, BJP ಅವರು. ಸರ್ ಈಗ ನೀವು ವೋಟ್ ಮಾಡೋದು ಪಕ್ಷ ನೋಡ್ಕೊಂಡ, ವ್ಯಕ್ತಿ ನೋಡ್ಕೊಂಡ, ಅಭಿವೃದ್ಧಿ ನೋಡ್ಕೊಂಡ? ನಾವು ಪಕ್ಷಗಳ ಅಭಿವೃದ್ಧಿ ನೋಡ್ಕೊಂಡು ವೋಟ್ ಹಾಕೋರು. ನಾವು ಪಕ್ಷ ಇಂಪಾರ್ಟೆಂಟ್ ಇಲ್ಲ. ಕಾಂಗ್ರೆಸ್ ಇಲ್ಲಿ, BJP ಇಲ್ಲಿ. ದೇಶ ಅಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ನಮ್ಮದು ವೋಟ್.